ಬಂದೆ ಕಣೋ. ಈ ಲಿಲ್ಲಿ ಬಂದಾಯ್ತು. ಇನ್ನು ನಿನಗೆ ಕೆಟ್ಟ ಕಾಲ ಶುರುವಾಯಿತು. ನನ್ನನ್ನೇ ಬಂದಿಸೋ ಪ್ರಯತ್ನ ಮಾಡ್ದಲ್ಲ, ನೋಡಿದ್ಯಾ? ಒಳ್ಳೆಯವ್ರಿಗೆ ದೇವರು ಯಾವತ್ತೂ ಕೈ ಬಿಡೋದಿಲ್ಲ. ಇದೇನಿದು? ಮನೆ ಎಲ್ಲ ಕತ್ಲಿದೆಯಲ್ಲ, ಯಾರು ಸೌಂಡ್ ಬರ್ತಾ ಇಲ್ಲ? ಎಲ್ಲರೂ ಮಲ್ಕೊಂಡಿರ್ಬೋದಾ? ಶಾಂತಕ್ಕ ರೂಮ್ಗೆ ಹೋಗಿ ನೋಡೋಣ. ಇದೇನಿದು? ಶಾಂತಕ್ಕ ಇಲ್ಲ. ಶಾಂತಕ್ಕ ಎಲ್ಲಿ ಹೋಗಿರ್ಬೋದು? ಅಯ್ಯೋ, ಈ ರಾಕೇಶನು ಇಲ್ವಲ್ಲ? ಮನೇಲಿ ಯಾರು ಇಲ್ಲ. ಎಲ್ಲಿ ಹೋದ್ರು ಎಲ್ಲ? ಈ 3 ದಿನದಲ್ಲಿ ಇಲ್ಲಿ ಏನೇನು ನಡೆದಿದೆ? ಏನ್ ನಡೆದಿರ್ಬೋದು? ಇದನ್ನ ನಾನು ಪತ್ತೆ ಹಚ್ಚಲೇಬೇಕು. ಬಿಡಲ್ಲ, ಹುಡುಕ್ತೀನಿ. ರೀ, ಹೇಗಾದ್ರೂ ಮಾಡಿ ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡಿ. ಈ ಪಾಪಿಗಳು ಕೊಂದ್ಬಿಡ್ತಾರೆ. ಪಾರ್ವತಿ, ನಿನ್ನನ್ನು ಬಿಟ್ಟು ನಾನು ಹೋಗ್ತೀನೇನೆ. ಜೀವ ಹೋಗೋದಾದ್ರೆ ಇಬ್ಬರದು ಹೊರಟೋಗ್ಲಿ. ಇಂಥ ಸಮಯದಲ್ಲಿ ಬಿಟ್ಟು ಹೋಗೋದಕ್ಕೇನೆ ನಾನು ನಿನ್ನ ಮದುವೆ ಮಾಡ್ಕೊಂಡಿದ್ದು. ಇಲ್ಲ ಪಾರ್ವತಿ, ಅದೇನು ಬೇಕಾದರೂ ಆಗಲಿ, ನಾನು ನಿನ್ನ ಜೊತೆಲಿರ್ತೀನಿ. ಇಂಥ ಮಗ ನಮಗೆ ಹುಟ್ಟ ಇಲ್ಲ ಅನ್ಕೋಬಿಡೋಣ. ಯಾವ ಪಾಪಗಳೋ ಏನೋ. ಮೋಸ್ಟ್ಲಿ ನಾವು ಶಾಂತಿಗೆ ಅನ್ಯಾಯ ಮಾಡಿದ್ವಲ್ಲ, ಅದಕ್ಕೆ ಆ ದೇವರು ಇಂಥ ಶಿಕ್ಷೆ ಕೊಟ್ಟ ಅನ್ಸುತ್ತೆ. ಆ ದೇವರು ಇಂಥ ಪಾಪಿ ನನ್ನ ಮಗನ ಕೊಡೋ ಬದಲು ಶಾಂತನಂತ ಒಬ್ಳು ಮಗಳನ್ನ ಕೊಟ್ಟಿದ್ರೆ ಎಷ್ಟೋ ಚೆನ್ನಾಗಿತ್ತು. ಆದರೆ ನಾನು ಅವಾಗೆಲ್ಲ ಹೆಣ್ಮಗು ಬೇಡ ಅಂತ ಒಬ್ಬನೇ ಮಗ ಸಾಕು ಅಂದ್ಕೊಂಡೆ. ಅದೇ ಒಬ್ಳು ಮಗಳಿದ್ದಿದ್ರೆ ಇದೆಲ್ಲ ಆಗೋದಕ್ಕೆ ಬಿಡ್ತಿಲ್ಲ. ನಾನು ಅವಾಗ ನಿನ್ನ ಮಾತಿಗೆ ಬೆಲೆ ಕೊಡಲಿಲ್ಲ. ಆದರೆ ಇವಾಗ ಬೆಲೆ ತರಬೇಕಾಗಿದೆ ನಾವು. ಇದರಲ್ಲಿ ನಂದು ತಪ್ಪಿದೆ ಪಾರ್ವತಿ. ಗಂಡ್ಮಗ ಅಂತ ತುಂಬ ಸಲಿಗೆ ಕೊಟ್ಬಿಟ್ಟೆ. ನಾವು ಹೇಗೆ ನಮ್ಮ ಮಗನಿಗೋಸ್ಕರ ಒಂದು ಹೆಣ್ಣಿನ ಜೀವನ ಹಾಳಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿದೆ, ಕೆಟ್ಟ ನಿರ್ಧಾರ ಮಾಡಿದ್ವೋ ಅದೇ ರೀತಿ ನಮ್ಮ ಮಗನು ನಮಗೆ ಅನ್ಯಾಯ ಮಾಡ್ತಿದ್ದಾನೆ. ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಇದೇ ಇರಬೇಕು. ನಾವು ಮಾಡಿದ ಕರ್ಮ ನಮ್ಮನ್ನು ಸುಮ್ಮನೆ ಬಿಡೋದಿಲ್ವಂತೆ. ಅನುಭವಿಸೋಣ ಬಿಡು. ಇವಾಗ ಅದೆಲ್ಲ ಮಾತಾಡಿ ಏನ್ರಿ ಪ್ರಯೋಜನ ಏನೂ ಇಲ್ಲ. ಎಲ್ಲಿ ನಿಮಗ? ಎಲ್ಲಿದ್ದಾನೆ ಹೇಳಿ. ನೀನು ಹಾ, ನಾನೇ ಲಿಲ್ಲಿ. ನೋಡ್ದ ಪಾರ್ವತಿ, ದೇವರು ಕೊನೆಗೂ ಕೈ ಬಿಡಲಿಲ್ಲ. ಆತ್ಮನ ಹೊರಗಡೆ ತಂದೆ ಬಿಟ್ಟ. ಹೇಗೆ ಬಂದಮ್ಮ ನೀನು? ಹೇಗೆ ಬಂದೆ? ಹಾಗಿದ್ರೆ ನಿಮ್ಗೆಲ್ಲ ವಿಷಯ ಗೊತ್ತು? ಹೌದಮ್ಮ, ನಮಗೆಲ್ಲ ವಿಷಯ ಗೊತ್ತಾಗಿದೆ. ಆದರೆ ನಾವು ಮಾಡಿರೋ ಪಾಪನ ನಾವೇ ಅನುಭವಿಸ್ತಾ ಇದ್ದೀವಿ. ಹೌದಮ್ಮ ಲಿಲ್ಲಿ, ನೀನು ಯಾರೋ ಏನೋ ಗೊತ್ತಿಲ್ಲ, ಆದರೆ ನಮ್ಮ ಮಗ ನಿನಗೆ ಅನ್ಯಾಯ ಮಾಡಿದ್ದಾನೆ ಅನ್ನೋದು ಗೊತ್ತು. ಅವನು ನಿನಗೆ ಹೀಗೆ ಮಾಡಬಾರ್ದಿತ್ತು. ನಾವು ಗೊತ್ತಿಲ್ಲದೇನೋ ಶಾಂತನ ಅನ್ಯಾಯವಾಗಿ ಮದುವೆ ಮಾಡ್ಕೊಬಂದ್ವಿ. ನಾವು ಮಾಡಿದ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸ್ತಾ ಇದ್ದೀವಿ. ನಾವು ಹೆತ್ತ ಮಗನಿಂದನೇ ನಮ್ಮಿಬ್ಬರು ಸಾವು. ಆದರೆ ದೇವ್ರು ದೊಡ್ಡವನು. ಶಾಂತಕ್ಕೇನೂ ಆಗಲಿಲ್ಲ. ಅಂದರೆ ಶಾಂತ ಕೈಲಿ? ಶಾಂತನ ಅವ್ರ ತಂದೆ ತಾಯಿ ಕರ್ಕೊಂಡು ಹೋದ್ರಂತೆ. ಶಾಂತ ಹೋಗಿಲ್ಲ ಅಂತಿದ್ರೆ ಶಾಂತಂಗೂ ನಮ್ಮ ಪರಿಸ್ಥಿತಿನೇ ಇರ್ತಿತ್ತು. ನಾವಿಬ್ರು ಸಾಯೋದಕ್ಕೆ ಸಿದ್ಧವಾಗಿದ್ವಮ್ಮ. ಇಂಥ ಪಾಪಿಗೆ ಜನ್ಮ ಕೊಟ್ಮೇಲೆ ನಮಗಿದೆ ಸರಿಯಾದ ಶಿಕ್ಷೆ. ನೋಡಿ, ನಿಮ್ಮ ಮಗ ತಪ್ಪು ಮಾಡಿರೋದು, ಅವನಿಗೆ ಶಿಕ್ಷೆ ಆಗಬೇಕು. ನಾನಂತೂ ಅವನನ್ನು ಸುಮ್ಮನೆ ಬಿಡೋದಿಲ್ಲ. ಹಾಗೆ ನಿಮಗೆ ಅನ್ಯಾಯ ಆಗೋದಕ್ಕೂ ಬಿಡಲ್ಲ. ಬೇಡ ಲಿಲ್ಲಿ, ಬೇಡ. ನೀನು ತೊಂದರೆ ತಗೋಬೇಡ. ನಾವಿನ್ನು ಯಾವ ಸುಖಕ್ಕೋಸ್ಕರ ಬದುಕಿರ್ಬೇಕು? ನಾವಿಬ್ಬರು ಸಾಯಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಆದರೆ ನಿನಗೇನೂ ಆಗಬಾರ್ದು, ನೀನು ನಾಶ ಆಗಬಾರ್ದು. ನಮ್ಮಿಬ್ಬರನ್ನ ನೀನೇ ಕೊಂದ್ಬಿಡಮ್ಮ. ಈ ಪಾಪಿಗಳು ಬಲಿ ಕೊಟ್ಟರೆ ಅವ್ರ ಶಕ್ತಿ ಜಾಸ್ತಿ ಆಗುತ್ತಂತೆ. ಆಮೇಲೆ ನೀನೇನು ಬಲಿ ಕೊಡ್ತಾರಂತೆ, ನೀನೇನು ನಾಶ ಮಾಡ್ತಾರಂತೆ. ಅದ್ರ ಬದಲು ನೀನೇ ನಮ್ಮಿಬ್ಬರನ್ನ ಕೊಂದ್ಬಿಡು. ಅವ್ರು ಅಂದ್ಕೊಂಡಿರೋ ಈ ಕೆಲಸ ಮಾತ್ರ ನೆರವೇರಬಾರ್ದು. ಇದೊಂದೇ ನಾನು ನಿನ್ನ ಹತ್ರ ಕೇಳೋದು. ಸುಮ್ಮನೆ ಏನೇನೋ ಮಾತಾಡಬೇಡಿ. ಅವನ ಕೆಟ್ಟ ಸ್ನೇಹಿತರ ಸವಾಸಿಂದ ಅವ್ನು ಕೆಟ್ಟೋಗಿರೋದು. ಅವನನ್ನು ನಂಬಿದ್ದು ನಂದು ತಪ್ಪಿದೆ. ಮೋಸ ಹೋಗೋರಿರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ನೋಡಿ, ನೀವು ಚಿಂತೆ ಮಾಡಬೇಡಿ, ನಾನು ನಿಮ್ಮನ್ನು ಕಾಪಾಡ್ತೀನಿ. ಆದರೆ ಆ ರಾಕೇಶನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅವನು ಮಾಡಿರೋ ತಪ್ಪಿಗೆ ಅವನ ಶಿಕ್ಷೆ ಅನುಭವಿಸ್ತಾನೆ. ನನ್ನ ಸಾವಿಂದ
ನನ್ನ ತಂದೆ ತಾಯಿ ಎಷ್ಟು ಕಷ್ಟಪಡ್ತಿದ್ದಾರೆ ಗೊತ್ತಾ. ನಾನು ಅವ್ರಿಗೆ ಮುಖನೂ ತೋರ್ಸೋಕ್ಕಾಗ್ತಾ ಇಲ್ಲ. ನಾನು ಈ ರೀತಿ ಆತ್ಮ ಆಗಿ ಅಲ್ದಾಡ್ತಿದ್ದೀನಿ ಅಂತ ಗೊತ್ತಾದರೆ ಅವ್ರ ಆತ್ಮಕ್ಕೆ ಎಷ್ಟು ನೋವಾಗ್ಬೋದು. ಅವರು ಪ್ರಾಣ ಬಿಟ್ಬಿಡ್ತಾರೆ. ಹಾಗಾಗಿ ನಾನು ಅವರನ್ನ ಕೂಡ ಭೇಟಿ ಮಾಡಿಲ್ಲ, ಭೇಟಿ ಮಾಡೋದು ಇಲ್ಲ. ಮಕ್ಕಳುಗಳಾಗಿ ನಾವು ಒಳ್ಳೆ ದಾರಿಲಿ ಹೋಗದೆ ಕೆಟ್ಟ ದಾರಿ ಹಿಡಿದ್ರೆ ಹೀಗೆ ಆಗೋದು. ಪ್ರೀತಿ ಗೀತಿ ಅಂತ ಅವನಿಂದೆ ಬಿದ್ದೆ, ಆದರೆ ಅವನು ನನಗೆ ಈ ರೀತಿ ಮೋಸ ಮಾಡ್ದ. ಇದರಿಂದ ಪ್ರತಿಯೊಬ್ಬರು ಪಾಠ ಕಲಿಬೇಕು. ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕೋ ಅದನ್ನು ಮಾಡಬೇಕು. ಒಂದು ಹಂತಕ್ಕೆ ಬಂದಮೇಲೆ ಎಲ್ಲನೂ ಸಿಗುತ್ತೆ. ಕೆಲವೊಂದು ಸರಿ ದುಡುಕಿ ಮಾಡೋ ನಿರ್ಧಾರಗಳು ಅವ್ರ ಜೀವನನೇ ಬಲಿ ತೊಗೊಂಡ್ಬಿಡುತ್ತೆ. ನಿಮ್ಮ ಶ್ರೀಮಂತಿಕೆ, ನೀವು ಕೊಟ್ಟ ಸಲಿಗೆ, ಇದರಿಂದ ನಿಮ್ಮ ಮಗ ಈ ರೀತಿ ಹಾಳಾಗೋದಕ್ಕೆ ಕಾರಣ ಆಗಿರ್ಬೋದು. ಹಾಗೆ ಅವನು ಮಾಡಿರೋಂತಹ ಸ್ನೇಹಿತರ ಸಹವಾಸ ಇದು ಅವನನ್ನು ಸಂಪೂರ್ಣವಾಗಿ ಹಾಳು ಮಾಡಿಬಿಡ್ತು. ಹೆಣ್ಣಿನ ಬೆಲೆ ಅಂದರೆ ಏನು ಅಂತಾನೆ ಗೊತ್ತಿಲ್ದಿರೋ ಹಾಗೆ ಮಾಡಿಬಿಡ್ತು. ಅದಕ್ಕೆ ಹೇಳೋದು, ಹೆಣ್ಮಕ್ಳ ಜೊತೆ ಹುಟ್ಟಬೇಕು ಅಂತ, ಅಕ್ಕ ತಂಗಿರ ಜೊತೆ ಬೆಳಿಬೇಕು ಅಂತ. ಹೌದಮ್ಮ, ಹೌದು, ನೀನು ಹೇಳಿದ ನಿಜ. ನಮ್ಮಿಂದ ದೊಡ್ಡ ತಪ್ಪಾಗಿದೆಯಮ್ಮ. ಇದಕ್ಕೆ ನಾವು ಕಾರಣ. ನಮ್ಮನ್ನು ದಯವಿಟ್ಟು ಕ್ಷಮಿಸು. ಕ್ಷಮಿಸೋದಕ್ಕೆ ನಾನು ಯಾರು? ಎಲ್ಲದಕ್ಕೂ ಆ ದೇವರೇ ಉತ್ತರ ಕೊಡ್ತಾರೆ, ಅವನೇ ನೋಡ್ಕೋತಾನೆ. ನಾನು ಈಗಲೇ ಶಾಂತಕ್ಕನ ಭೇಟಿ ಮಾಡಬೇಕು. ನಾನು ದೇಹ ಇಲ್ಲದೇ ಇವ್ರನ್ನ ಏನು ಮಾಡೋದಕ್ಕಾಗಲ್ಲ, ನಿಮ್ಮನ್ನು ಕಾಪಾಡೋದಕ್ಕೂ ಕೂಡ ಆಗಲ್ಲ. ಮತ್ತೆ ನನ್ನನ್ನು ಬಂಧಿಸ್ತಾರೆ. ಅದಕ್ಕೆ ನಾನು ಈಗಲೇ ಶಾಂತಕ್ಕನ ಹತ್ರ ಹೋಗಿ ನಾನು ಕೇಳ್ಕೊತೀನಿ. ಶಾಂತಕ್ಕನ ದೇಹದಲ್ಲಿ ಪ್ರವೇಶ ಮಾಡಿ ಮತ್ತೆ ಬರ್ತೀನಿ ಇಲ್ಲಿಗೆ. ಅಲ್ಲಿವರೆಗೂ ನೀವು ಜೋಪಾನ. ನಾನು ಇವಾಗಲೇ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು 5 ವೀಡಿಯೋಸ್ನ ಹಾಕ್ತೀನಿ ಅಂತ ಹೇಳಿದ್ದೆ, ದಯವಿಟ್ಟು ಕ್ಷಮಿಸಿ. 4 ವೀಡಿಯೋ ಅಷ್ಟೇ ಹಾಕೋದಕ್ಕಾಗಿದ್ದು. ಆದಷ್ಟು ಟ್ರೈ ಮಾಡಿದೆ ಫ್ರೆಂಡ್ಸ್ 5 ವೀಡಿಯೋ ಹಾಕೋಣ ಅಂತ, ಆದರೆ ಆಗಲಿಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ಮು. ನಾಳೆನೂ ಇದೇ ರೀತಿ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಮುಂದಿನ ವೀಡಿಯೋದಲ್ಲಿ ಏನಾಗುತ್ತೆ ಅಂತ ನಾಳೆ ನೋಡೋಣ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್.